ಮಾಜಿ ಸಚಿವ ವಿನಯ್ ಕುಲಕರ್ಣಿಗೆ ಜಾಮೀನು ಜೀವಾವಧಿ ಶಿಕ್ಷೆಗೆ ಗುರಿಯಾಗಿದ್ದಂತಹ ಮಾಜಿ ಶಾಸಕರು ಶಿಕ್ಷೆ ಅಮಾನತಿನಲ್ಲಿಟ್ಟು ಹೈಕೋರ್ಟ್ ಇದೀಗ ಜಾಮೀನು ನೀಡಿದೆ. ಚಂದ್ರಶೇಖರ್ ಇಂಡಿ ಮತ್ತಿತರರ ಶಿಕ್ಷೆಯೂ ಕೂಡ ಅಮಾನತು ಮಾಡಲಾಗಿದೆ. ದೋಷಿ ಎಂದಿದ್ದಂತ ತೀರ್ಪಿಗೂ ಕೋರ್ಟ್ ತಡೆಯಾಜ್ಞೆಯನ್ನ ನೀಡಿದೆ. ವಿನಯ್ ಕುಲಕರ್ಣಿ ಶಾಸಕ ಸ್ಥಾನಕ್ಕೆ ಇದೀಗ ಮತ್ತೆ ಜೀವ ತುಂಬಿದೆ. 5 ಲಕ್ಷ ಬಾಂಡ್ ಹಾಗೂ ಶ್ಯೂರಿಟಿ ಒದಗಿಸುವುದಕ್ಕೆ ಆದೇಶ ನೀಡಲಾಗಿದೆ. ಕೋರ್ಟ್ ಅನುಮತಿ ಇಲ್ಲದೆ ದೇಶವನ್ನ ಬಿಟ್ಟು ತೆರಳುವಂತಿಲ್ಲ. ಏಪ್ರಿಲ್ 17ರಿಂದ ಜೈಲಿನಲ್ಲೇ ಇದ್ರು ವಿನಯ್ ಕುಲಕರ್ಣಿ. ಬಿಜೆಪಿ ಮುಖಂಡ ಯೋಗೇಶ್ ಗೌಡ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿನಯ್ ಕುಲಕರ್ಣಿಯ ವಿಚಾರ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಇದೀಗ ವಿನಯ್ ಕುಲಕರ್ಣಿ ಅವರ ಶಾಸಕ ಸ್ಥಾನದ ವಿಚಾರವಾಗಿಯೂ ಕೂಡ ಚರ್ಚೆಗಳಾಗ್ತಾ ಇತ್ತು, ಮಾತುಕತೆಗಳಾಗ್ತಾ ಇತ್ತು. ಆದ್ರೆ ಇದೀಗ ಆ ಸ್ಥಾನಕ್ಕೆ ಮತ್ತೆ ಜೀವ ತುಂಬುವಂತೆ ಕಾಣಿಸ್ತಾ ಇದೆ. ಬಿಜೆಪಿ ಮುಖಂಡ ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲಿ ಜೀವಾವಧಿ ಶಿಕ್ಷೆಗೆ ಗುರಿಯಾಗಿರುವಂತಹ ವಿನಯ್ ಕುಲಕರ್ಣಿ ತಮಗೆ ವಿಧಿಸಿರುವಂತಹ ಶಿಕ್ಷೆಗೆ ತಡೆ ಕೋರಿ ಹೈಕೋರ್ಟ್ಗೆ ಮೇಲ್ಮನವಿಯನ್ನ ಸಲ್ಲಿಸಿದ್ರು. ಜನಪ್ರತಿನಿಧಿಗಳ ಕೋರ್ಟ್ ವಿಧಿಸಿದ್ದ ಜೀವಾವಧಿ ಶಿಕ್ಷೆಗೆ ತಡೆಯಾಜ್ಞೆ ಮತ್ತು ಜಾಮೀನನ್ನ ನೀಡುವಂತೆ ಹೈಕೋರ್ಟ್ ಬಳಿ ಮನವಿಯನ್ನ ಮಾಡಿದ್ರು. ವಾದ ವಿವಾದವನ್ನ ಆಲಿಸಿದಂತಹ ನ್ಯಾಯಪೀಠ ಮಹತ್ವದ ತೀರ್ಪು ನೀಡಿದ್ದು ವಿನಯ್ ಕುಲಕರ್ಣಿ ಸೇರಿದಂತೆ ಕೆಲವರಿಗೆ ಮಧ್ಯಂತರ ಜಾಮೀನು ನೀಡಲಾಗಿದೆ ಅನ್ನುವಂಥ ವಿಚಾರ ಸದ್ಯಕ್ಕೆ ತಿಳಿದು ಬರ್ತಾ ಇದೆ. ಮಾಜಿ ಸಚಿವ ವಿನಯ್ ಕುಲಕರ್ಣಿ ಅರ್ಜಿ ಸಂಬಂಧ ಆದೇಶವನ್ನ ಹೈಕೋರ್ಟ್ ದ್ವಿಸದಸ್ಯ ಪೀಠ ಪ್ರಕಟಿಸಲಿದ್ದು ನ್ಯಾಯಮೂರ್ತಿ ಮೊಹಮ್ಮದ್ ನವಾಜ್, ನ್ಯಾಯಮೂರ್ತಿ ಜಿಎಸ್ ಬಸವರಾಜ್ರಿಂದ ಈಗ ಆದೇಶ ಪ್ರಕಟ ಆಗಿದೆ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಕೊಲೆ ಪ್ರಕರಣದಲ್ಲಿ ಜೀವಾವಧಿ ಶಿಕ್ಷೆ ಮತ್ತು ತಲಾ 30,000 ದಂಡವನ್ನು ವಿಧಿಸಲಾಗಿತ್ತು. ಏಪ್ರಿಲ್ 17, 2026ರಂದು ಕಾಂಗ್ರೆಸ್ ಶಾಸಕ ವಿನಯ್ ಕುಲಕರ್ಣಿ ಸೇರಿದಂತೆ ಒಟ್ಟು 16 ಅಪರಾಧಿಗಳಿಗೆ ಶಿಕ್ಷೆಯನ್ನ ಪ್ರಕಟ ಮಾಡಿತ್ತು ನ್ಯಾಯಾಲಯ. ಒಟ್ಟಾರೆ ಇದೀಗ ವಿನಯ್ ಕುಲಕರ್ಣಿಗೆ ರಿಲೀಫ್ ಸಿಕ್ಕಿದ್ದು ಜೀವಾವಧಿ ಶಿಕ್ಷೆಗೆ ಹೈಕೋರ್ಟ್ ತಡೆ ನೀಡಿದೆ. ಶಿಕ್ಷೆ ಅಮಾನತಿನಲ್ಲಿಟ್ಟು ಜಾಮೀನನ್ನ ಮಂಜೂರು ಮಾಡಿದೆ. ಅದರಲ್ಲೂ ಕೂಡ 5 ಲಕ್ಷ ಬಾಂಡ್ ಹಾಗೆ ಇಬ್ಬರ ಶ್ಯೂರಿಟಿಯ ಮೇರೆಗೆ ಬೇಲನ್ನ ನೀಡಲಾಗಿದೆ. ಇವತ್ತು ಬೀಳುವಂತಹ ತೀರ್ಪು ಅಥವಾ ಆದೇಶ ಏನಿತ್ತು ಅದರ ಹಿನ್ನೆಲೆಯಾಗಿ ಅವರ ಮುಂದಿನ ಭವಿಷ್ಯ ಏನಾಗಲಿದೆ ಅನ್ನುವಂಥ ವಿಚಾರವೂ ಕೂಡ ಸದ್ಯ ಸುದ್ದಿಯಲ್ಲಿತ್ತು. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ ಸುನಿಲ್ ದೂರವಾಣಿ ಸಂಪರ್ಕದಲ್ಲಿ. ಭವ್ಯ, ಮಾಜಿ ಸಚಿವ ವಿನಯ್ ಕುಲಕರ್ಣಿಯ ಜಾಮೀನು ವಿಚಾರ ಇವತ್ತು ನೀಡುವಂತಹ ಆದೇಶದ ಮೇಲೆ ಅವರ ಭವಿಷ್ಯ ನಿಂತಿತ್ತು. ಸದ್ಯಕ್ಕೆ ಏನಾಯ್ತು? ಯಾವ ರೀತಿಯಾಗಿ ಸದ್ಯ ಶಿಕ್ಷೆ ಅಮಾನತನ್ನು ವಿಧಿಸಲಾಗಿದೆ? ಎಸ್ ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿ ಸತತ ಕಾನೂನು ಹೋರಾಟ ನಡೆಸುತ್ತಿರುವಂತಹ ಕಾಂಗ್ರೆಸ್ನ ಶಾಸಕ ಮಾಜಿ ಮಂತ್ರಿ ವಿನಯ್ ಕುಲಕರ್ಣಿಗೆ ಸದ್ಯ ಹೈಕೋರ್ಟ್ ಅಲ್ಲಿ ಬಿಗ್ ರಿಲೀಫ್ ಸಿಕ್ಕಿರುವಂತದ್ದು. ವಿನಯ್ ಕುಲಕರ್ಣಿಗೆ ಷರತ್ತುಬದ್ಧ ಜಾಮೀನು ನೀಡಿದೆ. 5 ಲಕ್ಷ ರೂಪಾಯಿ ಬಾಂಡ್ ಹಾಗೇನೆ ಇಬ್ಬರು ಶ್ಯೂರಿಟಿ ಪಡೆದು ವಿನಯ್ ಕುಲಕರ್ಣಿಗೆ ಹೈಕೋರ್ಟ್ ಜಾಮೀನನ್ನ ಮಂಜೂರು ಮಾಡಿರುವಂತದ್ದು. ಅಂದ್ರೆ ಬಿಜೆಪಿ ಮುಖಂಡ ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲಿ ಸೆಷನ್ಸ್ ಕೋರ್ಟ್ ವಿನಯ್ ಕುಲಕರ್ಣಿಗೆ ಶಿಕ್ಷೆಯನ್ನ ಪ್ರಕಟ ಮಾಡಿತ್ತು. ಈ ತೀರ್ಪಿನ ವಿರುದ್ಧ ಹೈಕೋರ್ಟ್ ಮೆಟ್ಟಿಲೇರಿದ್ರು ವಿನಯ್ ಕುಲಕರ್ಣಿ. ಸತತವಾಗಿ ಕಾನೂನು ಹೋರಾಟ ಮಾಡಿದ್ರು. ಇಂದು ವಿನಯ್ ಕುಲಕರ್ಣಿ ರಾಜಕೀಯ ಜೀವನದ ಅತ್ಯಂತ ಪ್ರಮುಖ ದಿನವಾಗಿತ್ತು. ಇಂದು ಹೈಕೋರ್ಟ್ ಸೆಷನ್ಸ್ ಕೋರ್ಟ್ ಶಿಕ್ಷೆ ಎತ್ತಿ ಹಿಡಿದ್ರೆ ವಿನಯ್ ಕುಲಕರ್ಣಿ ಶಾಸಕ ಸ್ಥಾನ ರದ್ದಾಗುವ ಭೀತಿಯಲ್ಲಿ ಕೂಡ ಇತ್ತು. ಆದ್ರೆ ಹೈಕೋರ್ಟ್ ಜಾಮೀನು ನೀಡಿದ ಕಾರಣ ಇದೀಗ ವಿನಯ್ ಕುಲಕರ್ಣಿ ಮತ್ತೆ ರಾಜಕೀಯದಲ್ಲಿ ಸಕ್ರಿಯವಾಗಲಿದ್ದಾರೆ. ಹಾಗೇನೆ ಹೈಕೋರ್ಟ್ ನ ನ್ಯಾಯಮೂರ್ತಿ ಮೊಹಮ್ಮದ್ ನವಾಜ್ ಮತ್ತೆ ನ್ಯಾಯಮೂರ್ತಿ ಜಿ ಬಸವರಾಜ್ ಅವರ ಪೀಠ ಈ ಒಂದು ಮಹತ್ವದ ಆದೇಶವನ್ನ ಕೊಟ್ಟಿರುವಂತದ್ದು. ಪ್ರಮುಖವಾಗಿ ವಿನಯ್ ಕುಲಕರ್ಣಿ ಪರ ಹಿರಿಯ ವಕೀಲ ಸಿ.ವಿ. ನಾಗೇಶ್ ಹಾಜರಾದ್ರೆ ಸಿಬಿಐ ಪರವಾಗಿ ಸುಪ್ರೀಂ ಕೋರ್ಟ್ ನ ಎಎಸ್ಎಸ್ಜಿ ರಾಜು ಅವರು ವಾದವನ್ನ ಮಂಡಿಸಿದ್ರು. ಸಿಬಿಐ ವಕೀಲರು ವಿನಯ್ ಕುಲಕರ್ಣಿಗೆ ಶಿಕ್ಷೆಯನ್ನ ಅಮಾನತು ಮಾಡದಂತೆ ಜಾಮೀನು ನೀಡದಂತೆ ಪ್ರಬಲವಾದ ವಾದವನ್ನು ಕೂಡ ಮಂಡಿಸಿದ್ರು. ಆದ್ರೆ ಬಹುತೇಕವಾಗಿ ವಿನಯ್ ಕುಲಕರ್ಣಿ ಕೆಲವೊಂದು ವಕೀಲರು ಲೂಪ್ ಹಾಲ್ಸ್ ಗಳನ್ನ ಇಟ್ಕೊಂಡು ವಾದವನ್ನ ಕೂಡ ಮಾಡಿದ್ರು. ಸೊ ಕೆಲ ಪ್ರಕರಣಗಳ ಕೋರ್ಟ್ ನಲ್ಲಿ ಖುಲಾಸೆ ಆಗಿದೆ. ಆದ್ರೆ ಅವುಗಳ ಗಂಭೀರತೆಯನ್ನ ಪರಿಗಣಿಸಬೇಕಂತ ಮನವಿಯನ್ನ ಕೂಡ ಮಾಡಿದ್ರು. ಸೊ ಇವತ್ತು ಹೈಕೋರ್ಟ್ ಇವರಿಗೆ ಷರತ್ತುಬದ್ಧ ಜಾಮೀನನ್ನ ಕೂಡ ಕೊಟ್ಟಿರುವಂತದ್ದು. ಪ್ರಮುಖವಾಗಿ ಇವರಿಗೆ ರಾಜಕೀಯ ಚಟುವಟಿಕೆ ತೊಡಗೋದಕ್ಕೆ ಮತ್ತೆ ಎಲ್ಲೋ ಒಂದು ಕಡೆ ಇದೊಂದು ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ಆದ್ರೆ ಸಿಬಿಐ ಇದನ್ನ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಲು ಈಗಾಗಲೇ ಪ್ಲಾನ್ ಅನ್ನ ಮಾಡ್ಕೊಂಡಿರುವಂತೆ. ಯಾಕಂದ್ರೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಶಿಕ್ಷೆ ಪ್ರಮಾಣವನ್ನ ಪ್ರಕಟ ಮಾಡಿತ್ತು. ಅದನ್ನ ರದ್ದು ಮಾಡುವಂತೆ ಹೈಕೋರ್ಟ್ಗೆ ಇವರು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು. ಆದ್ರೆ ಹೈಕೋರ್ಟ್ ಅಲ್ಲಿ ಈಗ ಜಾಮೀನು ಮಂಜೂರಾದ ಕಾರಣ ಸುಪ್ರೀಂ ಕೋರ್ಟ್ಗೆ ಸಿಬಿಐ ಪರ ವಕೀಲರು ಮೇಲ್ಮನವಿಯನ್ನ ಸಲ್ಲಿಸುವ ಮೂಲಕ ಹೈಕೋರ್ಟ್ ಅಲ್ಲಿ ಕೊಟ್ಟಿರುವಂತಹ ಜಾಮೀನನ್ನ ರಿಜೆಕ್ಟ್ ಮಾಡ್ಬೇಕಂತ ಮನವಿ ಮಾಡೋದಕ್ಕೆ ಈಗಾಗಲೇ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಒಂದು ವೇಳೆ ಸುಪ್ರೀಂ ಕೋರ್ಟ್ ಅಲ್ಲಿ ಏನಾದ್ರೂ ಮತ್ತೆ ಹಿನ್ನಡೆ ಆದ್ರೆ ಮತ್ತೆ ಅವರು ಜೈಲು ಪಾಲಾಗುವ ಸಾಧ್ಯತೆ ಇರುತ್ತೆ. ಆದ್ರೆ ಸದ್ಯದ ಪರಿಸ್ಥಿತಿಯಲ್ಲಿ ಈಗಾಗಲೇ ಅವರಿಗೆ ಜಾಮೀನು ಮಂಜೂರಾಗಿದೆ. ಪರಪ್ಪನಾಗ್ರಹಾರ ಜೈಲಲ್ಲಿದ್ದಾರೆ. ಎಲ್ಲ ಷರತ್ತುಗಳು ಪೂರೈಕೆ ಆದ ನಂತರ ಇವತ್ತು ಸಂಜೆ ಅಥವಾ ರಾತ್ರಿ ಒಳಗಡೆ ಅವರು ಬಿಡುಗಡೆ ಆಗುವ ಸಾಧ್ಯತೆ ಇರುವಂತದ್ದು. ದಿವ್ಯದ
ಓಕೆ ಭವ್ಯ, ಈ ಒಂದು ಆದೇಶ ವಿನಯ್ ಕುಲಕರ್ಣಿಯ ಶಾಸಕ ಸ್ಥಾನಕ್ಕೀಗ ಯಾವ ರೀತಿ ಪರಿಣಾಮ ಉಂಟಾಗುತ್ತೆ? ಎಸ್, ಅಂದ್ರೆ ಈಗಾಗ್ಲೇ ಬಲ್ಲ ಮೂಲಗಳ ಮಾಹಿತಿ ಪ್ರಕಾರ ಯಾವುದೇ ರೀತಿಯಾದಂತಹ ತೊಂದರೆ ಆಗಲ್ಲ, ಮತ್ತೆ ರಾಜಕೀಯ ಚಟುವಟಿಕೆಯಲ್ಲಿ ಅವರು ತೊಡಗ್ತಾರೆ ಅನ್ನೋ ಮಾಹಿತಿ ಕೂಡ ಇರುವಂತದ್ದು. ಯಾಕಂದ್ರೆ ಅವರಿಗೆ ಈಗಾಗಲೇ ಕೆಲವೊಂದು ಷರತ್ತುಗಳನ್ನ ವಿಧಿಸಿ ಜಾಮೀನನ್ನ ಕೊಟ್ಟಿರುವಂತದ್ದು. ಸೊ ಈ ಕಾರಣಕ್ಕಾಗಿ ಅದರ ಬಗ್ಗೆ ಕೂಡ ನ್ಯಾಯಾಲಯದಲ್ಲಿ ಇನ್ನೂ ಕೂಡ ವರ್ಡಿಕ್ಟ್ ನಡೀತಾ ಇದೆ. ಸೊ ಅಷ್ಟು ಮಾತ್ರವಲ್ಲದೆ ಕೋರ್ಟ್ ಪಾಸ್ಪೋರ್ಟ್ ಅಂದ್ರೆ ಅವರ ಪಾಸ್ಪೋರ್ಟ್ ಏನಿದೆ ಅದನ್ನು ಸೆಷನ್ಸ್ ಕೋರ್ಟ್ಗೆ ನೀಡುವಂತೆ ತಿಳಿಸಿದೆ. ಹಾಗೇನೆ ದೇಶವನ್ನ ಅಂದ್ರೆ ಪ್ರಮುಖವಾಗಿ ಈ ದೇಶವನ್ನ ತೊರೆಯದೆ ಬೇರೆ ಕಡೆ ಎಲ್ಲೂ ಕೂಡ ಹೋಗಬಾರ್ದು. ಈ ಸಂದರ್ಭದಲ್ಲಿ ಧಾರವಾಡ ಪ್ರವೇಶಕ್ಕೆ ಕೂಡ ಹಿಂದೆ ಬಿಡುಗಡೆಗೆ ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಪ್ರಮುಖವಾಗಿ ರಾಜಕೀಯದ ವಿಚಾರ ಕೂಡ ಈಗಾಗಲೇ ಹೈಕೋರ್ಟ್ ಅಲ್ಲಿ ಪ್ರಸ್ತಾಪ ಮಾಡಿರುವಂತದ್ದು. ಆದ್ರೆ ಇನ್ಮುಂದೆ ಅವರು ರಾಜಕೀಯ ಚಟುವಟಿಕೆಗಳಲ್ಲಿ ಸಕ್ರಿಯರಾಗಿ ಭಾಗವಹಿಸ್ತಾರೆ ಅನ್ನೋ ಮಾಹಿತಿ ಕೂಡ ಇರುವಂತದ್ದು. ಆದ್ರೆ ಸಡನ್ಲಿ ಅಲ್ಲ, ಯಾಕಂದ್ರೆ ಈಗಾಗಲೇ ಕೆಲವೊಂದು ಪ್ರೊಸೆಸ್ಗಳು ಇರುತ್ತೆ. ಸೊ ಅದನ್ನ ಅವರು ಪೂರೈಸಬೇಕಾಗುತ್ತೆ. ತದನಂತರ ರಾಜಕೀಯ ಚಟುವಟಿಕೆಯಲ್ಲಿ ಕೂಡ ಭಾಗಿಯಾಗ್ತಾರೆ. ಯಾಕಂದ್ರೆ ಧಾರವಾಡದಲ್ಲಿ ಬಹಳಷ್ಟು ಅಭಿಮಾನಿಗಳ ಬಳಗವನ್ನೇ ಇವರು ಹೊಂದಿರುವಂತದ್ದು. ಸೊ ಇವರ ಬಿಡುಗಡೆ ಬಹಳಷ್ಟು ಅವರ ಕುಟುಂಬಸ್ಥರು ಕೂಡ ಹೋರಾಟವನ್ನ ಮಾಡ್ತಾ ಇದ್ರು. ಸದ್ಯ ಅವರಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಅಷ್ಟು ಮಾತ್ರವಲ್ಲದೆ ಜೀವಾವಧಿ ಶಿಕ್ಷೆಯನ್ನ ಅಮಾನತ್ತಿನಲ್ಲಿ ಇಟ್ಟಿರುವಂತದ್ದು ವಿಭಾಗೀಯ ಪೀಠ. ಸೊ ಇದರ ನಂತರ ಸುಪ್ರೀಂ ಕೋರ್ಟ್ ಅಲ್ಲಿ ಏನಾಗುತ್ತೆ, ಪ್ರಮುಖವಾಗಿ ಸಿಬಿಐ ಒಂದು ವೇಳೆ ಮೇಲ್ಮನವಿ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರೆ ಸುಪ್ರೀಂ ಕೋರ್ಟ್ ಅಲ್ಲಿ ಏನಾದ್ರೂ ಹಿನ್ನಡೆ ಆದ್ರೆ ಮತ್ತೆ ಅವರಿಗೆ ಹಿನ್ನಡೆ ಆಗುವ ಸಾಧ್ಯತೆ ಇರುತ್ತೆ. ಬಳಿಕ ಸಿಬಿಐ ಅಥವಾ ಪ್ರಾಸಿಕ್ಯೂಷನ್ ಕಡೆಯಿಂದ ಮುಂದಿನ ಕಾನೂನು ಕ್ರಮ ಯಾವ ರೀತಿ ಆಗಿರಬಹುದು, ಅಥವಾ ಆ ಪ್ರೊಸೀಜರ್ ಬಗ್ಗೆ ಏನಾದರೂ ಮಾಹಿತಿ ಸಿಗ್ತಾ ಇದೆಯಾ, ಹೇಗೆ? ಖಂಡಿತ. ಯಾಕಂದ್ರೆ ಈಗಾಗಲೇ ಸಿಬಿಐ ಬಹಳಷ್ಟು ಅಂದ್ರೆ ಈ ಪ್ರಕರಣದಲ್ಲಿ ಸಾಕ್ಷ್ಯಗಳನ್ನ ಪತ್ತೆ ಹಚ್ಚುವುದಕ್ಕೆ, ಯಾಕಂದ್ರೆ ಬಿಜೆಪಿ ಮುಖಂಡ ಯೋಗೀಶ್ ಗೌಡ ಕೊಲೆ ಪ್ರಕರಣದಲ್ಲಿ ಸಾಕ್ಷಿಗಳ ಮೇಲೆ ಯಾವ ರೀತಿ ವಿನಯ್ ಕುಲಕರ್ಣಿ ಒತ್ತಡ ಹಾಕಿದ್ರು, ಅವರ ಪತ್ನಿಗೆ ಯಾವ ರೀತಿ ಆಮಿಷವನ್ನ ಒಡಿದ್ರು, ಆಮೇಲೆ ಘಟನೆ ನಡೆದ ನಂತರ ಯಾವ ರೀತಿ ಇವರು ಕೃತ್ಯವನ್ನ ಮರೆಮಾಚುವುದಕ್ಕೆ ಕೆಲಸವನ್ನ ಮಾಡಿದ್ರು, ರಾಜಕೀಯದಿಂದ ಯಾವ ರೀತಿ ಒತ್ತಡವನ್ನ ತಂದ್ರು, ಎಲ್ಲದನ್ನ ಕೂಡ ಸಿಬಿಐ ತನಿಖೆ ಮಾಡಿ ಚಾರ್ಜ್ ಶೀಟ್ ಅಲ್ಲಿ ಫೈಲ್ ಮಾಡಿತ್ತು. ಸೊ ಅದನ್ನೆಲ್ಲ ಪರಿಗಣಿಸಿಕೊಂಡು ಅಂದ್ರೆ ಪ್ರಬಲವಾಗಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ವಾದವನ್ನ ಮಂಡಿಸಿ ಶಿಕ್ಷೆಯ ಪ್ರಮಾಣ ಪ್ರಕಟಿಸುವಲ್ಲಿ ಸಿಬಿಐ ಯಶಸ್ವಿಯಾಗಿತ್ತು. ಆದ್ರೆ ಎಲ್ಲೋ ಒಂದು ಕಡೆ ಹೈಕೋರ್ಟ್ ಅಲ್ಲಿ ಇವತ್ತು ಅದರ ಅಂದ್ರೆ ಸಿಬಿಐ ಅವರ ಸಲ್ಲಿಸಿರುವಂತಹ ಚಾರ್ಜ್ ಶೀಟ್ ಅಲ್ಲಿರುವಂತಹ ಲೂಪ್ ಹೋಲ್ಸ್ ಗಳನ್ನ ಇಟ್ಕೊಂಡು ಅಂದ್ರೆ ವಿನಯ್ ಕುಲಕರ್ಣಿ ಪರ ವಕೀಲರು ವಾದವನ್ನ ಮಾಡಿದ್ರು. ಆದ್ರೆ ಸದ್ಯ ಈಗ ಅವರಿಗೆ ಜಾಮೀನ್ ಸಿಕ್ಕಿರುವಂತದ್ದು. ಆದ್ರೆ ಇದನ್ನ ಪ್ರಶ್ನಿಸಿ ಅಂದ್ರೆ ಈ ಹಿಂದೆ ಸಿಬಿಐ ಪರವಾಗಿ ಸುಪ್ರೀಂ ಕೋರ್ಟ್ ನ ASG ರಾಜು ಅವರು ಏನಿದ್ದಾರೆ, ಸೊ ಅವ್ರ ಮೇಲ್ಮನವಿಯನ್ನ ಸಲ್ಲಿಸೋದಕ್ಕೆ ಈಗಾಗಲೇ ನಿರ್ಧಾರ ಮಾಡಿದ್ದಾರೆ. ಯಾಕಂದ್ರೆ ಹೈಕೋರ್ಟ್ ಕೊಟ್ಟಿರುವಂತಹ ತೀರ್ಪು ತಪ್ಪು. ಯಾಕಂದ್ರೆ ಒಬ್ಬ ರಾಜಕೀಯದಲ್ಲಿ ಇದ್ದುಕೊಂಡು ಯಾವ ರೀತಿ ಅವರು ಕೃತ್ಯದಲ್ಲಿ ಭಾಗಿಯಾಗಿದ್ರು, ಹಾಗೆಯೇ ಸಾಕ್ಷಿಗಳ ಮೇಲೆ ಹೇಗೆ ಒತ್ತಡವನ್ನ ತಂದ್ರು, ಒಂದು ವೇಳೆ ಇವರು ಹೊರಗಡೆ ಇದ್ರೆ ಯಾವ ರೀತಿ ಮತ್ತೆ ಕೂಡ ಈ ಪ್ರಕರಣ ತಿರುವು ಪಡೆಯುತ್ತೆ ಅನ್ನೋದನ್ನ ಇಟ್ಟುಕೊಂಡು ಮೇಲ್ಮನವಿ ಸಲ್ಲಿಸೋದಕ್ಕೆ ಮುಂದಾಗಿದ್ದಾರೆ. ಬಟ್ ಅದು ಇನ್ನು ಕೂಡ ಟೈಮ್ ಹಿಡಿಯುತ್ತೆ. ಯಾಕಂದ್ರೆ ತಕ್ಷಣ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಾಕಿದ ತಕ್ಷಣ ವಿಚಾರಣೆಗೆ ಬರಲ್ಲ. ಯಾಕಂದ್ರೆ ಸುಪ್ರೀಂ ಕೋರ್ಟ್ ಅಲ್ಲಿ ಬಹಳಷ್ಟು ವಿಚಾರಗಳು ಕೂಡ ಇರುತ್ತೆ. ಆದ್ರೆ ಮೇಲ್ಮನವಿ ಸಲ್ಲಿಸೋದಂತೂ ಸಿಬಿಐ ಪಕ್ಕ ಅಂತಾನೆ ಹೇಳ್ಬೋದು. ಈ ಹಿಂದೆ ಕೂಡ ಸಿಬಿಐ ಸುಪ್ರೀಂ ಕೋರ್ಟ್ ತನಕ ಹೋಗಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಅವರಿಗೆ ಜಾಮೀನು ಸಿಗದ ರೀತಿ ಎಲ್ಲಾ ರೀತಿಯಲ್ಲಿ ನೋಡ್ಕೊಂಡಿತ್ತು. ಸೊ ಅದೇ ರೀತಿ ಮತ್ತೆ ಹೈಕೋರ್ಟ್ ನ ವಿಭಾಗೀಯ ಪೀಠ ಕೊಟ್ಟಿರುವಂತಹ ಜಾಮೀನನ್ನ ಯಾವ ರೀತಿ ರಿಜೆಕ್ಟ್ ಮಾಡಬಹುದು ಅನ್ನೋದಕ್ಕೆ ಈಗಾಗಲೇ ಅಂದ್ರೆ ಚರ್ಚೆ ಮಾಡೋ ಮೂಲಕ ತದನಂತರ ಈ ಒಂದು ಅರ್ಜಿಯನ್ನ ಸಲ್ಲಿಕೆ ಮಾಡುವಂತಹ ಸಾಧ್ಯತೆ ಕೂಡ ಇರುತ್ತೆ. ಆದ್ರೆ ಎಲ್ಲೋ ಒಂದು ಕಡೆ ಈಗ ಕೊಟ್ಟಿರುವಂತಹ ಹೈಕೋರ್ಟ್ ತೀರ್ಪೇನಿದೆ ಇದು ಅವರಿಗೆ ಬಹಳಷ್ಟು ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ಬೋದು. 2016ರಲ್ಲಿ ಈ ಒಂದು ಕೊಲೆ ನಡೆದಿತ್ತು. ಪ್ರಮುಖವಾಗಿ ಜನಪ್ರತಿನಿಧಿಗಳ ಸೆಷನ್ ನ್ಯಾಯಾಲಯ ವಿನಯ್ ಕುಲಕರ್ಣಿ ಸೇರಿ ಒಟ್ಟು 17 ಮಂದಿ ಆರೋಪಿಗಳನ್ನ 2026ರ ಏಪ್ರಿಲ್ 15ರಂದು ಅಪರಾಧಿಗಳೆಂದು ನಿರ್ಧರಿಸಿತ್ತು. ಏಪ್ರಿಲ್ 15ರಂದು ವಿನಯ್ ಕುಲಕರ್ಣಿ ಸೇರಿ 16 ಮಂದಿಗೆ ಜೀವಾವಧಿ ಶಿಕ್ಷೆಯನ್ನ ಕೂಡ ಕೊಟ್ಟಿರುವಂತದ್ದು. ಸದ್ಯ ಶಿಕ್ಷೆ ರದ್ದಾಗಿದೆ. ಸೊ ಶಾಸಕ ಸ್ಥಾನ ಉಳಿಯುವ ಜೊತೆಗೆ ಜೈಲಿನಿಂದ ಕೂಡ ಬಿಡುಗಡೆ ಆಗಲಿದ್ದಾರೆ. ಶಿಕ್ಷೆ ರದ್ದಾಗದಿದ್ರೆ ಮುಂದಿನ ಹಂತದಲ್ಲಿ ವಿನಯ್ ಕುಲಕರ್ಣಿಗೆ ಬಹಳಷ್ಟು ಒಂದು ಚಾಲೆಂಜಿಂಗ್ ಆಗಿತ್ತು. ಆದ್ರೆ ಈಗ ಮತ್ತೆ ರಾಜಕೀಯ ಚಟುವಟಿಕೆಯಲ್ಲಿ ತೊಡಗ್ತಾರೆ ಅನ್ನೋ ಮಾಹಿತಿ ಕೂಡ ಇರುವಂತದ್ದು. ದಿವ್ಯಾ, ಭವ್ಯ, ಈಗ ಚಂದ್ರಶೇಖರ್ ಇಂಡಿ ಸೇರಿದಂತೆ ಬೇರೆ ಆರೋಪಿಗಳಿಗೂ ಕೂಡ ಇದೇ ಆದೇಶ ಏನಾದ್ರೂ ಅನ್ವಯ ಆಗುತ್ತಾ, ಅಥವಾ ಅಲ್ಲಿ ಏನಾದ್ರೂ ಬೇರೆ ಷರತ್ತುಗಳು ವಿಧಿಸಿದಾರಾ, ಹೇಗೆ ಭವ್ಯ? ಎಸ್, ಅಂದ್ರೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಸೆಕ್ಷನ್ಗಳ ಆಧಾರದ ಮೇರೆಗೆ ಷರತ್ತುಗಳು ಕೂಡ ಇರುವಂತದ್ದು. ಸದ್ಯ ವಿನಯ್ ಕುಲಕರ್ಣಿಗೆ ಸಂಬಂಧಪಟ್ಟಂತೆ ಅವರಿಗೆ ಅಂದ್ರೆ ಅವರು ಈ ದೇಶವನ್ನ ಬಿಟ್ಟು ಹೋಗುವಂದಿಲ್ಲ. ಹಾಗೇನೆ 5 ಲಕ್ಷ ಬಾಂಡ್ ಆಗಿರ್ಬೋದು ಷರತ್ತನ್ನ ಕೊಟ್ಟಿರುವಂತದ್ದು. ಸೊ ಇವರ ಜೊತೆಗೆ ಇವರ ಮತ್ತೊಬ್ಬರಿಗೆ ಕೂಡ ಜಾಮೀನು ಮಂಜೂರಾಗಿರುವಂತದ್ದು. ಇನ್ನೂ ಕೂಡ ಕೋರ್ಟ್ ಅಲ್ಲಿ ವಿಚಾರಣೆ ನಡೀತಾ ಇದೆ. ಸೊ
ಇವರ ಜೊತೆ ಬೇರೆ ಯಾರೆಲ್ಲ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು ಅವರಿಗೆ ಕೂಡ ಜಾಮೀನು ಮಂಜೂರಾಗಿರುವಂತದ್ದು. ಪ್ರಮುಖವಾಗಿ ಇದನ್ನೆಲ್ಲ ಇಟ್ಟುಕೊಂಡು ಅಂದ್ರೆ ಯಾವ ರೀತಿ ಇದನ್ನ ಸುಪ್ರೀಂ ಕೋರ್ಟ್ ಅಲ್ಲಿ ವಾದ ಮಾಡಬಹುದು ಅನ್ನೋದಕ್ಕೆ ಸಿಬಿಐ ಈಗ ತಾನೇ ಮೇಲ್ಮನವಿ ಸಲ್ಲಿಸೋದಕ್ಕೆ ಪ್ಲಾನ್ ಅನ್ನು ಕೂಡ ಮಾಡ್ತಿದೆ. ದಿವ್ಯಾ, ಥ್ಯಾಂಕ್ ಯು ಭವ್ಯ ನಿಮ್ಮೆಲ್ಲ ಮಾಹಿತಿಗಾಗಿ. ನಮ್ಮ ಪ್ರತಿನಿಧಿ ಭವ್ಯ ಸುನಿಲ್ ಕೂಡ ಇದೇ ವಿಚಾರವಾಗಿ ಮಾಹಿತಿಯನ್ನ ಕೊಡ್ತಾ ಇದ್ರು. ಏಪ್ರಿಲ್ 17ರಿಂದಲೂ ಕೂಡ ವಿನಯ್ ಕುಲಕರ್ಣಿ ಅವರು ಜೈಲಿನಲ್ಲಿದ್ರು. ಹಾಗೆ ಜಾಮೀನಿಗಾಗಿ ಸಾಕಷ್ಟು ಕಸರತ್ತುಗಳನ್ನು ನಡೆಸುವಂತಹ ಪ್ರಯತ್ನ ಕೂಡ ಆಗತ್ತೆ. ಜೀವಾವಧಿ ಶಿಕ್ಷೆಗೆ ಗುರಿಯಾಗಿದ್ರು ಮಾಜಿ ಶಾಸಕ. ಆದರೆ ಈಗ ಸದ್ಯಕ್ಕೆ ಹೊರಬಿದ್ದಿರುವಂತಹ ಆದೇಶವನ್ನ ನೋಡ್ತಾ ಹೋಗಿದ್ರೆ ಕೊಂಚ ಮಟ್ಟಿಗೆ ರಿಲೀಫ್ ಸಿಕ್ಕದೆ. ಬಿಜೆಪಿ ಮುಖಂಡ ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲಿ ಜೀವಾವಧಿ ಶಿಕ್ಷೆಗೆ ಗುರಿಯಾಗಿರುವಂತಹ ವಿನಯ್ ಕುಲಕರ್ಣಿ ತಮಗೆ ವಿಧಿಸಿರುವಂತಹ ಶಿಕ್ಷೆಗೆ ತಡೆ ಕೋರಿ ಹೈಕೋರ್ಟ್ಗೆ ಅವರು ಮೇಲ್ಮನವಿಯನ್ನು ಸಲ್ಲಿಸಿರ್ತಾರೆ. ಜನಪ್ರತಿನಿಧಿಗಳ ಕೋರ್ಟ್ ವಿಧಿಸಿದ್ದ ಜೀವಾವಧಿ ಶಿಕ್ಷೆಗೆ ತಡೆಯಾಜ್ಞೆ ಹಾಗೆ ಜಾಮೀನು ನೀಡುವಂತೆ ಹೈಕೋರ್ಟ್ ಬಳಿ ಮನವಿಯನ್ನ ಮಾಡಿರ್ತಾರೆ. ವಾದ ವಿವಾದವನ್ನು ಆಲಿಸಿದಂತಹ ನ್ಯಾಯಪೀಠ ಮಹತ್ವದ ತೀರ್ಪು ನೀಡಿದ್ದು ವಿನಯ್ ಕುಲಕರ್ಣಿ ಸೇರಿದಂತೆ 4 ಮಧ್ಯಂತರ ಜಾಮೀನನ್ನ ನೀಡಲಾಗಿದೆ. ವಿನಯ್ ಕುಲಕರ್ಣಿಗೆ ಇದು ಒಂದು ಮಟ್ಟಿಗೆ ಬಿಗ್ ರಿಲೀಫ್. ಜೀವಾವಧಿ ಶಿಕ್ಷೆಗೆ ಹೈಕೋರ್ಟ್ ತಡೆ ನೀಡಿದೆ. ಶಿಕ್ಷೆ ಅಮಾನತಿನಲ್ಲಿಟ್ಟು ಜಾಮೀನನ್ನ ಮಂಜೂರು ಮಾಡಿದೆ. ಹಾಗಾಗಿ 5 ಲಕ್ಷ ಬಾಂಡ್ ಹಾಗೆ 2 ಶ್ಯೂರಿಟಿ ಮೇರೆಗೆ ಬೇಲನ್ನ ನೀಡಲಾಗಿದೆ. ವಿನಯ್ ಕುಲಕರ್ಣಿಗೆ ನೀಡಲಾಗಿದ್ದಂತಹ ಜೀವಾವಧಿ ಶಿಕ್ಷೆ ತಡೆ ನೀಡಿದ ಹೈಕೋರ್ಟ್ ಮಾಜಿ ಶಾಸಕನಿಗೆ ಜಾಮೀನು ಮಂಜೂರು ಮಾಡಿದೆ. ಹಾಗಾಗಿ ನ್ಯಾಯಮೂರ್ತಿ ಬಸವರಾಜ್ ಹಾಗೆ ಮೊಹಮ್ಮದ್ ನವಾಜ್ ಅವರ ವಿಭಾಗೀಯ ಪೀಠ ಈ ಒಂದು ಮಹತ್ವದ ಆದೇಶವನ್ನ ನೀಡಿದ್ದು ಕುಲಕರ್ಣಿಗೆ ಇವತ್ತು ಬಿಗ್ ಡೇ ಆಗಿದೆ. ವಿನಯ್ ಕುಲಕರ್ಣಿ ಪರ ವಾದವನ್ನ ಮಾಡಿದಂತ ಹಿರಿಯ ವಕೀಲ ಸಿ.ವಿ. ನಾಗೇಶ್ ಅವರು ಹೈಕೋರ್ಟ್ನಲ್ಲಿ ವಾದ ಮಂಡನೆಯನ್ನ ಮಾಡ್ತಾರೆ. ಯೋಗೇಶ್ ಗೌಡ ಕೊಲೆ ಕೇಸ್ನಲ್ಲಿ ಜೈಲು ಸೇರಿದಂತ ಶಾಸಕ ವಿನಯ್ ಕುಲಕರ್ಣಿ ಸೇರಿದಂತೆ 4 ಬಿಗ್ ರಿಲೀಫ್ ಸಿಕ್ಕಿದೆ. ಆದರೆ ಕೆಲವೊಂದಿಷ್ಟು ಷರತ್ತುಗಳನ್ನು ಕೂಡ ವಿಧಿಸಿದ್ದಾರೆ. ಅದೇನು ಅಂತ ಹೇಳಿ ನೋಡ್ತಾ ಹೋಗೋದಾದ್ರೆ ಶಿಕ್ಷೆ ತಡೆ ನೀಡಿ ಜಾಮೀನು ನೀಡಿದಂತ ಹೈಕೋರ್ಟ್ ಭಾರತವನ್ನ ಬಿಟ್ಟು ಹೋಗುವಂತಿಲ್ಲ ಅನ್ನುವಂಥ ಒಂದಿಷ್ಟು ಷರತ್ತನ್ನ ವಿಧಿಸಿದೆ. 5 ಲಕ್ಷ ಬಾಂಡ್ ಹಾಗೆ 2 ಶ್ಯೂರಿಟಿಯ ಮೇರೆಗೆ ಬೇಲನ್ನ ಮಂಜೂರು ಮಾಡಲಾಗಿದೆ ಅನ್ನುವಂಥ ವಿಚಾರ ಸದ್ಯಕ್ಕೆ ಸಿಗ್ತಾ ಇದೆ. ಏಪ್ರಿಲ್ 17, 2026ರಂದು ಕಾಂಗ್ರೆಸ್ ಶಾಸಕ ವಿನಯ್ ಕುಲಕರ್ಣಿ ಸೇರಿದಂತೆ ಒಟ್ಟು 16 ಅಪರಾಧಿಗಳಿಗೆ ಶಿಕ್ಷೆಯನ್ನ ವಿಧಿಸಲಾಗಿತ್ತು. ಶಿಕ್ಷೆಯನ್ನ ಪ್ರಕಟ ಮಾಡಲಾಗಿತ್ತು ವಿಶೇಷ ನ್ಯಾಯಾಲಯ. ಒಟ್ಟಾರೆ ಈಗ ಹೈಕೋರ್ಟ್ ದ್ವಿಸದಸ್ಯ ಪೀಠದಿಂದ ಆದೇಶ ಹೊರಬಿದ್ದಿದ್ದು ಕೊಂಚ ಮಟ್ಟಿಗೆ ಬಿಗ್ ರಿಲೀಫ್ ಅಂತಾನೆ ಹೇಳ್ಬೋದಾಗದೆ.